ಸಮಯದಲ್ಲಿ ನಮ್ಮ ಕಾಣಿಗಾನ ದಶಮಭಾಗ ಮಕ್ಕಳಿಗೆ ಇಟ್ಕೊಳ್ಳೋಣ. Let's take our offerings and tithes in our hands. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವೋತ್ತಮನು, ಪರಿಶುದ್ಧನು, ಸರ್ವಲಗುಣ ಅಂತ ಬರಲೋಕ ತಂದೆಯ ಪಾಪಿತನೇ ಕಾಲದಿಂದ ಸ್ತೋತ್ರ. ಇವನು ಬೆಳಗಿನ ಜಾವದಲ್ಲಿ ಏಪ್ರಿಲ್ ತಿಂಗಳ ಮೊದಲ ದಿನದಲ್ಲಿ ರಾಜ್ಯ ನಾನು ಸಂಧಾನಕ್ಕೆ ಬರುವಂತ ಕೃಪೆ ಕೊಟ್ಟೆ. ನನಗೆ ಕೋಟಿ ಕೋಟಿ ಸ್ತೋತ್ರ. Yes, Jesus. That's your grace and mercy, Father God. ಅಪ್ಪ, ಈ ಸಮಯದಲ್ಲಿ ಕರ್ತನೆ ನಮ್ಮ ಕರಗಳಿರುವಂತ ಈ ಒಂದು ಕಾಲಿನ ದಶಭಾಗನೇ ಒಪ್ಪಿಸಿಕೊಳ್ಳುತ್ತೇನಪ್ಪ. ಯೇಸಪ್ಪ, ಇದನ್ನು ಸಂಪಾದಿಸೋದಕ್ಕೆ ಬೇಕಂತ ಬಲ ಕೊಟ್ಟಿದ್ದಿ, ಸಾಮರ್ಥ್ಯ ಕೊಟ್ಟಿ, ಜ್ಞಾನ ಕೊಟ್ಟಿ ದೇವಾ, ಇದು ನಿನ್ನದು ಕರ್ತನೆ. ನಿನ್ನ ಒಂದು ಕರ್ತನೆ ಯಾವುದರ ಸೈತಾನದಲ್ಲಿ ರಾಜ್ಯ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸಲ್ಪಡುವಂತೆ ಅದೇ ರಾಜ್ಯದ ವಿಸ್ತಾರಕ್ಕಾಗಿ ಈ ಒಂದು ಸಭೆಯ ಕರ್ತನೆ ಎಲ್ಲಾ ಕಾರ್ಯಗಳಿಗೋಸ್ಕರವಾಗಿ ಉಪಯೋಗಿಸಲ್ಪಡುವಂತೆ ನಾವು ಇದನ್ನು ಕರ್ತನೆ ನಿನಗಾಗಿ ಕರ್ತನೆ ಒಪ್ಪಿಸಿಕೊಳ್ಳುತ್ತಾ ಇದ್ದೇವೆ. ಇದನ್ನು ಆಶೀರ್ವದಿಸು ದೇವ. ಯೇಸಪ್ಪ, ಇದನ್ನು ಕೊಡುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳ ಕರೆಗಳನ್ನ ಆಶೀರ್ವದಿಸು. ಇನ್ನು ಹೆಚ್ಚೆಚ್ಚಾಗಿ ನಿನ್ನ ರಾಜ್ಯಕ್ಕಾಗಿ ಸೇವೆಗಾಗಿ ಕೊಡುವಂತ ಮಕ್ಕಳಾಗಿ ಮಾರ್ಪಡಿಸಿ ಯೇಸಪ್ಪ. ದೇವಾನಿಗೆ ಕೊಟ್ಟವರು ಯಾರು ಕರ್ತನೆ ಕಿತ್ತಿಲ್ಲ, ನಾವು ನೋಡುತ್ತೇವೆ. ವಾಕ್ಯ ಹೇಳ್ತದೆ, ಹೌದು ರಾಜ, ನಂಬಿರುವ ಒಂದು ಕಾಲಕ್ಕೂ ಕರ್ತನೆ ನಾಶವಾಗುವುದಿಲ್ಲ ಯೇಸಪ್ಪ. ಆ ಮಕ್ಕಳಿಗೆ ಬೇಕಾದಂತ ಎಲ್ಲ ಆರ್ಥಿಕ ಸಹಾಯ ಒದಗಿಸಿ ಕೊಡು ಕರ್ತನೆ. ಅಪ್ಪ ಕರ್ತ, ಪ್ರತಿಯೊಂದು ಕುಟುಂಬದಲ್ಲಿಯೂ ನೀನು ಕರ್ತನೆ ಯೋಬ ಹೀರೆಯಾಗಿದ್ದುಕೊಂಡು ನಡೆಸಬೇಕೆಂದು ನಾವು ಒಪ್ಪಿಸಿಕೊಳ್ಳುತ್ತೇವೆ. ಸಾಲ ಕೊಡುವವರಾಗಿ ಮಾರ್ಪಡಿಸು, ನಿನ್ನ ಆತ್ಮ ತುಂಬಿಸಿ ಬಲಪಡಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ,
ಆಗಿ ಒಂದು 4ನೇ ತಿಂಗಳನ್ನ ಮೊದಲನೇ ಒಂದು ದಿನದಲ್ಲಿ ನಡೆಸಿಕೊಟ್ಟಿದ್ದಾನೆ. ಆರ್ ಯು ಹ್ಯಾಪಿ ಟು ಎಂಟರ್ ಇನ್ ಟು ದ ಏಪ್ರಿಲ್ ಮಂತ್ ಅಲ್ವಾ? ನಾವು ಒಂದು ಏಪ್ರಿಲ್ ತಿಂಗಳಲ್ಲಿ ಜೀವಂತವಾಗಿದ್ದು ಈ ಲೋಕದಲ್ಲಿ ಆತನ ಸ್ತೋತ್ರ ಮಾಡುವಂತೆ, ನಾವು ಇನ್ನು ಪರಲೋಕಕ್ಕೆ ಹೋಗಿ ಆತನ ಸ್ತೋತ್ರ ಮಾಡದಂತೆ ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ ಅಲ್ವಾ? ನಾನು ಈ ಸಲ ಯಾವಾಗ ನಾನು ಅನೇಕ ಸರಿ ಯೋಚನೆ ಮಾಡ್ತೀನಿ, ಏಸಪ್ಪ ನಾನು ಇನ್ನೂ ನನಗೆ ಜೀವ ಕೊಟ್ಟು ನೀವು ಇಟ್ಟಿದ್ದಿಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಅನೇಕರು ಈ ದಿನ ಕಾಣದೆ ಹೋಗಿದ್ದಾರೆ ಅಂತ, ಆದ್ರೆ ವಿಶ್ವಾಸ ಕಾಣದೆ ಹೋದ್ರೂ ಪರವಾಗಿಲ್ಲ, ಅವರು ಪರಲೋಕವನ್ನು ಕಂಡಿದ್ದಾರೆ ಅಲ್ವಾ? ಆದ್ರೆ ನಾವು ಆತನ ಒಂದು ಕೃಪೆಯಿಂದ ಇನ್ನೂ ಒಂದು ದಿನ, ಇನ್ನೂ ಒಂದು ವರ್ಷ ನಮ್ಮನ್ನ ಕೂಡಿಸಿಕೊಡ್ತಾ ನಮ್ಗೆ ಏನಕ್ಕೆ ಆತನಿಗಾಗಿ ಜೀವಿಸುವುದಕ್ಕಾಗಿ, ಆತನ ಒಂದು ಕೃಪೆಯನ್ನು ಅನುಭವಿಸುವುದಕ್ಕಾಗಿ, ಆತನ ಆಶೀರ್ವಾದಗಳನ್ನ ಈ ಲೋಕದಲ್ಲಿ ನಾವು ಅನುಭವಿಸಬೇಕೆಂದು ದೇವರು ನಮ್ಮ ಇಟ್ಟಿದ್ದಾನೆ. ಒಂದು ಸಾರಿ ಒಬ್ಬ ಎಡಿಟರ್ಗೆ ಒಬ್ಬ ಸಭೆಗೆ ಹೋಗುವಂತ ವ್ಯಕ್ತಿ ಲೆಟರ್ ಬರ್ದ್ರಂತೆ. ಏನಂತ ಬರ್ದ್ರಂತೆ, ನಾನು 30 ವರ್ಷದಿಂದ ಸಭೆಗೆ ಹೋಗ್ತಾ ಇದ್ದೀನಿ, ಹತ್ತತ್ರ ನಾನು 3000 ಸರ್ಮನ್ ಕೇಳಿದ್ದೀನಿ, 3000 ಪ್ರಧಾನ ಕೇಳಿದ್ದೀನಿ, ಆದ್ರೆ ಏನೋ ನನ್ಗೊಂದು ನಾಲ್ಕ ಇಲ್ಲ. ನನ್ಗನ್ಸುತ್ತೆ ನಾವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ, ಪಾಸ್ಟರ್ಗಳು ಸಹ ವೇಸ್ಟ್ ಮಾಡ್ತಾ ಇದ್ದಾರೆ, ಒಂದು ನಾಲ್ಕಕ್ಕಿಲ್ಲ ನನಗೆ ಅಂತ ಬರ್ದ್ರು. ಆ ಎಡಿಟ್ರು ಅದನ್ನ ನ್ಯೂಸ್ ಪೇಪರ್ ಹಾಕಿದ್ರು. ಯಾರು ಏನು ಹೇಳಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ಒಬ್ರು ಅದಕ್ಕೆ ಉತ್ತರ ಬರೆದಿದ್ರಂತೆ. ಎಷ್ಟು ಚೆನ್ನಾಗಿ ಬರೆದಾರಂದ್ರೆ, ನನಗೆ ಮದುವೆ ಆಗಿದೆ 30 ವರ್ಷ ಆಗಿದೆ, ಮದುವೆ ಆಗಿದೆ ನನಗೆ, ನನ್ನ ಹೆಂಡತಿಯು ಸಹ ನನಗೆ ಹತ್ತತ್ರ ಒಂದು 32,000 ಅಡಿಗೆ ಮಾಡಿ ಹಾಕಿರ್ಬೋದು, ಅಂದ್ರೆ ಊಟ ಕೊಟ್ಟಿರ್ಬೋದು ನನಗೆ, ಅದು ಎಲ್ಲ ನನಗೆ ನಾಲ್ಕ ಇಲ್ಲ, ಏನ್ ಊಟ ಹಾಕಿದ್ಲು ಅವಳು, ಆದ್ರೆ ನಾನು ಆ ಊಟ ತಿಂದು ಬಲ ಹೊಂದಿದ್ದೀನಿ ಅಂದ್ರಂತೆ. ಹಂಗೇನೆ ನಮ್ದು ನಾಲ್ಕ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ವಾಕ್ಯ ಕೇಳ್ತಾ ಕೇಳ್ತಾ ನಮ್ಮ ಆತ್ಮ ಬಲಗೊಳ್ತದೆ ಪ್ರಿಯ. ಅದಕ್ಕೋಸ್ಕರವಾಗಿಯೇ ವಾಕ್ಯಕ್ಕೆ ನಾವು ಅಧಿಕವಾಗಿ ಪ್ರಾಮುಖ್ಯತೆ ಕೊಡಬೇಕು. ವಾಕ್ಯವೇ ನಮ್ಮನ್ನ ಸರಿ ಮಾಡುವಂಥದ್ದು. ಆತ್ಮಿಕವಾಗಿ ನಾವು ಸರಿ ಹೋದ್ರೇನೆ ನಾವು ಈ ಲೋಕದಲ್ಲಿ ಶಾರೀರಿಕವಾಗಿ ಲೌಕಿಕವಾಗಿ ಜೀವಿಸುವಾಗ ನಾವು ಸರಿಯಾಗಿ ವಿಶ್ವಾಸಿಗಳಾಗಿ ಜೀವಿಸುವುದು. ಹಲ್ಲೆಲೂಯಾ. ಈ ಒಂದು ಏಪ್ರಿಲ್ ತಿಂಗಳ ಮೊದಲನೇ ದಿನದಲ್ಲಿ ನಾವು ವಾಕ್ಯ ಕೊಟ್ಟಂತಹ ಒಂದು ವಾಕ್ಯ ನಾವು ನೋಡ್ತೇವೆ. ಮೀಕ 6:7. ಮೀಕನ ಗ್ರಂಥ 6ನೇ ಅಧ್ಯಾಯದ 7ನೇ ವಚನ. ಯಾರಾದ್ರೂ ಹೋಗುದು. 1000 ಟಗರುಗಳನ್ನು ಲಕ್ಷೋಪಲಕ್ಷ ತೈಲ ಪ್ರವಾಹಗಳನ್ನು ನೋಡಿ, ಯೆಹೋವನು ಮೆಚ್ಚಾನೆ, ನನ್ನ ದ್ರೋಹದ ನಿಮಿತ್ತ ನನ್ನ ಚೊಚ್ಚಲ ಮಗನನ್ನು ಅರ್ಪಿಸಲು, ನನ್ನ ಆತ್ಮದ ಪಾಪಕ್ಕಾಗಿ ನನ್ನ ಗರ್ಭದ ಫಲವನ್ನು ಸಲ್ಲಿಸಲು. ಪ್ರಾರ್ಥನೆ ಮಾಡಿಕೊಳ್ಳೋಣ. ವಾಕ್ಯ ಸ್ವರೂಪದ ಪರಲೋಕ ತಂದೆ, ಅಪ್ಪ ಈ ಸಮಯದಲ್ಲಿ ಕರ್ತ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನ ಕರ್ತನೆ ಕಟ್ಟಬೇಕೆಂದು ಬಲಪಡಿಸಬೇಕೆಂದು ಅಪ್ಪ ಮಾತನಾಡಿಸಬೇಕೆಂದು ನಾವು ಬೇಡುತ್ತೇವೆ ಕರ್ತನೆ. ಅಪ್ಪ ಮನುಷ್ಯ ಮಾತ್ರದವರು ನಾವು ಎಷ್ಟೇ ಮಾತನಾಡುವ ಅದು ಪ್ರಯೋಜನವಿಲ್ಲ. ನಿನ್ನ ವಾಕ್ಯದ ಮೂಲಕವಾಗಿ ನೀವು ನಮ್ಮನ್ನ ಕರ್ತನೆ ಮುಟ್ಟುವುದಾದ್ರೆ ನಮ್ಮಲ್ಲಿ ಬದಲಾವಣೆಗಳು ಬರ್ತದೆ. ಸಪ್ಪ ಮನಸಾಂತರಗಳು ಉಂಟಾಗುತ್ತದೆ ಕರ್ತ. ನಿನಗಾಗಿ ಕರ್ತನೆ ಜೀವಿಸುವಂತ ಒಂದು ಕೃಪೆ, ಒಂದು ಬಲವನ್ನು ಕೊಡುವಂತ ವಾಕ್ಯಗಳೊಟ್ಟಿಗೆ ನೀವು ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ಕರ್ತನೆ, ಇಲ್ಲಿ ಈ ವಾಕ್ಯದಲ್ಲಿ ನಾವು ನೋಡುವಂಥದ್ದು ಬೇರೆ ರಿಲಿಜನ್ ವರ್ಸಸ್ ರಿಲೇಶನ್ಶಿಪ್. ಮುಂದಿನ ಒಂದು ವಚನ ಸಹ ನಾವು ಓದಕ್ಕೆ ಹೋಗ್ತೇವೆ. ನಂತರ ನಾವು ನೋಡುವಂಥದ್ದು ಒಂದು ಧರ್ಮ ಮತ್ತೆ ಒಂದು ಸಂಬಂಧ, ಅಥವಾ ಧರ್ಮದಲ್ಲಿ ದೇವರು ಇದ್ದುಕೊಂಡು ಇರುವಂತಹ ಒಂದು ಧರ್ಮ, ದೇವರು ಇಲ್ಲದೆ ಇರುವಂತಹ ಒಂದು ಧರ್ಮ. ರಿಲಿಜನ್ ವಿತ್ ಗಾಡ್, ರಿಲಿಜನ್ ವಿಥೌಟ್ ಗಾಡ್. ಇಲ್ಲಿ ಇಸ್ರೇಲ್ ಜನಗಳಿಗೆ ದೇವರು ಹೇಳ್ತಾ ಇರುವಂತದ್ದು ಮೀಕನ ಮೂಲಕವಾಗಿ ಅವರು ಅನೇಕ ಕಾರ್ಯಗಳ, ತಪ್ಪಾದ ಕಾರ್ಯಗಳನ್ನ, ದ್ರೋಹಗಳನ್ನ, ದೇವರನ್ನ ಬಿಟ್ಟು ಅನೇಕ ದೇವರುಗಳ ಹಿಂದೆ ಹೋದಂತ ಈ ಎಲ್ಲಾ ಕಾರ್ಯಗಳನ್ನ, ಅವರ ಅಪರಾಧಗಳನ್ನ ನೋಡಿ ದೇವರು ಹೇಳ್ತಾ ಇದ್ದಾನೆ. ಅವ್ರು ಅನ್ಕೊಂಡ್ಬಿಟ್ರು ನಾವು 1000 ಟಗರುಗಳು, ನಾವು ಎಲ್ಲ ಆಫರಿಂಗ್ ಅಲ್ಲಿ ಕೊಡ್ತಾ ಇದ್ದೇವೆ, ಬಲಿ ಅರ್ಪಿಸ್ತಾ ಇದ್ದೇವೆ, ಇದೆಲ್ಲದರ ಮೂಲಕ ದೇವರು ಏನಾಗ್ತಾರೆ, ಮೆಚ್ತಾನೆ, ನನ್ನ ಪಾಪಗಳನ್ನ ಕ್ಷಮಿಸ್ತಾನೆ, ನನ್ನ ದ್ರೋಹಗಳನ್ನ ಕ್ಷಮಿಸ್ತಾನೆ ಅಂತ ಅನ್ಕೊಂಡಿದ್ರು. ಅದಕ್ಕಾಗಿ ಮೀಕ ಹೇಳ್ತಾನೆ ಇಲ್ಲಿ, ಇದೆಲ್ಲ ನೋಡಿ ಯೆಹೋವ ಮೆಚ್ತಾನೋ, ದೇವ್ರು ನಿಮ್ಮನ್ನು ಮೆಚ್ತಾನೋ. ಯಾವುದನ್ನ ದೇವ್ರು ಮೆಚ್ತಾನೆ ಅದನ್ನೇ ನಾವು ನೋಡ್ತೇವೆ 8ನೇ ವಚನದಲ್ಲಿ. ಈಗ 8ನೇ ವಚನ ಓದೋಣ. ಮನುಷ್ಯನೇ ಒಲೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ಸಾಕು. ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನಿಗೆ ತೋರಿಸಿದ್ದಾನಷ್ಟೇ. ಮೊದಲೇ ದೇವರು ನಿಮ್ಗೆ ತೋರಿಸಿದ್ದಾನೆ. ಯಾಕಂದ್ರೆ ಇಸ್ರೇಲ್ ಜನಗಳ ದೇವರು ಮಾತನಾಡಬೇಕಾದ್ರೆ ದೇವರು ಮೊದಲೇ ಅವರಿಗೆಲ್ಲವನ್ನ ಮಾಡಿಕೊಟ್ಟಿದ್ದನು.
ಸ್ವಲ್ಪ ನೀವು ಓದಿ ನೋಡಿದಾರೆ ಹಳೆ ಒಡಂಬಡಿಕೆಯಲ್ಲಿ ಹಿಸ್ಟ್ರಿ ಆಫ್ ಇಸ್ರೇಲ್ನ ಆತನು ಅವರಿಗೆ ಮಾಡದೇ ಇದ್ದಿದ್ದು ಏನೂ ಇರಲಿಲ್ಲ. ಎಲ್ಲವನ್ನ ಮಾಡಿ ಧರ್ಮಶಾಸ್ತ್ರವನ್ನ ಕೊಟ್ಟು ಈ ರೀತಿಯಾಗಿ ನಡಿಬೇಕಂತ ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದ ನಂತರ ಆತನು ಯಾವಾಗಲೂ ಹೇಳುವಂತದ್ದು, ನೀವು ಮೊದಲೇ ಗೊತ್ತು ಇದು ಒಳ್ಳೆಯದು ಅಂತ. ಯಾವೊಂದು 3 ಕಾರ್ಯಗಳನ್ನ ದೇವರು ಇಷ್ಟಪಡ್ತಾನಂತೆ ಈ ವಚನ ನೋಡ್ತೇವೆ. ಅದು ಹೊಸದಲ್ಲ, ನಿಮ್ಗೆ ಏದು ಒಳ್ಳೆಯದಂತ ಮೊದಲೇ ನಿಮ್ಗೆ ಗೊತ್ತು. ಯಾವುದಂತೆ? ಟು ಡೂ ವಾಟ್ ಈಸ್ ರೈಟ್, ಒಳ್ಳೆಯದು ಇಂತಂದೆ ಎಂದು ಯೆಹೋವ ನಿಮಗೆ ತೋರಿಸಿದ್ದಾನಷ್ಟೇ. ಮನುಷ್ಯ ಮಾತ್ರದಾದ ನಾವು ಸ್ವಲ್ಪ ಯೋಚನೆ ಮಾಡಿದ್ದೇವೆ. ನಾವು ನಮ್ಮನ್ನೇ ಮೋಸ ಮಾಡ್ಕೋತೇವೆ, ಬೇರೆಯವರ ಮೋಸ ಮಾಡಕ್ ನಾವು ನೋಡ್ತೇವೆ. ಇದು ಒಳ್ಳೆಯದು ಅಂತ ನಮ್ಮ ಮನಸಾಕ್ಷಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ? ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಿಲ್ಲ ಅಂದಿದ್ರೆ ಈ ಲೋಕದಲ್ಲಿ ಎಲ್ಲರೂ ಏನಾಗ್ತಾ ಇದ್ರು? ಕೆಟ್ಟವರೇ ಗೊತ್ತು ನಮ್ಗೆ ಒಳ್ಳೇದಿದು, ನಾವು ಇದನ್ನ ಮಾಡಬೇಕು ಅಂತ. ಆದ್ರೂ ಸಹ ಮಾಡದೆ ನಾವು ಕೆಟ್ಟದ್ದನ್ನೇ ಮಾಡ್ತೀವಿ. ಯಾಕಂದ್ರೆ ನಾವು ಬಿದ್ದಂತ ಒಂದು ಸ್ಥಿತಿಯಲ್ಲಿ ಇದ್ದೇವೆ. ಅದಕ್ಕೆ ಅಲ್ಲಿ ದೇವ್ರ ವಾಕ್ಯ ಹೇಳ್ತಾರೆ, ನಿನಗೆ ಗೊತ್ತು ಆದ್ರೂ ನೀನು ಮಾಡ್ತಾ ಇಲ್ಲ. ಅನೇಕ ಸಾರಿ ನಾವು ಒಳ್ಳೆ ಅಂತ ಗೊತ್ತಿದ್ದು ಸಹ ಮಾಡದೇ ಇದ್ದೇವೆ. ಆಮೇಲೆ ಮಾಡದೇ ಇದ್ದೀರಾ? ನೀವು ಎಲ್ಲ ಒಳ್ಳೇದೇ ಮಾಡ್ತಾ ಇದ್ದೀರಾ? ನಮ್ಗೆ ಸರಿಯಾಗಿ ಎಷ್ಟೋ ಕಾರ್ಯಗಳು ಒಳ್ಳೆಯದು ಅಂತಾನೆ ಗೊತ್ತಾಗುತ್ತೆ. ಆದ್ರೆ ನೀವು ವಾಕ್ಯದ ಬೆಳಕಿನಲ್ಲಿ ಅದನ್ನ ಪರಿಶೀಲನೆ ಮಾಡುವುದಾದ್ರೆ ಅನೇಕ ಕಾರ್ಯಗಳು ತಪ್ಪಾಗಿದೆ, ಅನೇಕ ಕಾರ್ಯಗಳು ದೇವರಿಗೆ ಮೆಚ್ಚುಗೆ ಇಲ್ಲದೆ ಇದೆ. ಪ್ರಿಯ, ಸ್ವಲ್ಪ ಯೋಚನೆ ಮಾಡಿ. ನಾನು ಮಾತನಾಡುವಂತ ಮಾತುಗಳು ಅನೇಕ ಸಾರಿ ಅದು ನನಗೆ ಸರಿಯಾಗಿದೆ, ಆದ್ರೆ ಕೇಳಿಸಿಕೊಳ್ಳುವಂತವರಿಗೆ ಅದು ಸರಿಯಾಗಿಲ್ಲ. ಯಾಕಂದ್ರೆ ನಾವು ಮಾಡುವಂತಹ ಮಾತುಗಳು ಅವರ ಹೃದಯಕ್ಕೆ ನೋವು ತರ್ತಾ ಇದೆಯಲ್ಲ, ನಾವು ಮಾತಾಡುವಂತ ಮಾತುಗಳು ಆ ಸಂಬಂಧ ಒಡೆದಾಕುವಂತ ಇದೆಯಲ್ಲ, ಅವಾಗ ಅದು ಒಳ್ಳೇದಾ? ಇಲ್ವಲ್ಲ. ನನಗದು ಒಳ್ಳೇದು. ಯಾಕಂದ್ರೆ ಮನುಷ್ಯ ಯಾವಾಗಲೂ ಜಸ್ಟಿಫೈ ಮಾಡೋದೇ ನಾವು ಯಾವಾಗಲೂ ಅಷ್ಟೇ ತಪ್ಪೋದಿಲ್ಲ. ನಾವು ಸರಿ ಅಂತಾನೇ ವಾದ ಮಾಡೋದು, ನಾವು ಸಮರ್ಥಿಸ್ಕೋದೆ ನಾವು ಜಾಸ್ತಿ ಮಾಡೋದು. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾರೆ, ನಿನಗೆ ಮೊದಲೇ ಗೊತ್ತು, ನ್ಯಾಯ ಪ್ರಮಾಣ ಕೊಟ್ಟಿದ್ದೀನಿ, ಬೈಬಲ್ ನಿನ್ ಕೈಯಲ್ಲಿದೆ, ನಿನ್ಗೆ ಗೊತ್ತು ಒಳ್ಳೇದು ಯಾವುದು ಎಂದು. ಎರಡನೇದಾಗಿ ದೇವ್ರು ಏನ್ ಕೇಳ್ತಾರಂತೆ ಅಲ್ಲಿ? ಟು ಡೂ ಜಸ್ಟಿಸ್. ಏನ್ ಮಾಡ್ಬೇಕಂದ್ರೆ ನ್ಯಾಯವನ್ನು ಆಚರಿಸಿ. ನೀವು ಎಲ್ಲ ವಚನ ಓದೋದು ಬೇಡ. ಎಕ್ಸೋಡಸ್ ವಿಮೋಚನ ಕಾಂಡ 23:6, ಧರ್ಮೋಪದೇಶ ಕಾಂಡ 24:17, 1 ಸಾಮ್ಯಗಳ 8:3, ಯೆಶಾಯ 1:17. ಯೆಶಾಯ 1:17 ಮಾತ್ರ ಓದಿ ಒಬ್ರು. Isaiah chapter 1 verse 17. ಯೆಶಾಯ 1:17. ನಾನು ಹೇಳ್ತೀನಿ, ಅಭ್ಯಾಸ ಮಾಡಿರಿ, ನ್ಯಾಯವನ್ನು ನಿರತರಾಗಿ ಹಿಂಸಕನನ್ನು ತಿದ್ದಿ ಸರಿಪಡಿಸಿರಿ, ಅನಾಥನಿಗೆ ನ್ಯಾಯ ತೀರಿಸಿರಿ, ವಿಧೇಯರ ಪಕ್ಷವಾಗಿ ವಾದಿಸಿರಿ. ಸಾಕು. ಇನ್ನು ನಾವೇನ್ ನೋಡ್ತೀವಿ, ಹಳೆ ಒಡಂಬಡಿಕೆಯಲ್ಲಿ ಎಷ್ಟೋ ಜನ ಕೆಲವೊಂದು ವಚನ ಮಾತ್ರ ಹೇಳಿದೆ. ಅನೇಕ ಕಡೆಗಳಲ್ಲಿ ದೇವರು ಆ ಜಸ್ಟಿಸ್ ಬಗ್ಗೆ, ನ್ಯಾಯವನ್ನ ಕೊಡುವುದರ ಬಗ್ಗೆ, ನ್ಯಾಯವನ್ನು ಆಚರಿಸುವುದರ ಬಗ್ಗೆ ಮಾತನಾಡಿದ್ದಾರೆ. ಈ ನ್ಯಾಯವಾಗಿ ನಡೆಯುವುದು, ನ್ಯಾಯ ಕೊಡೋದಂದ್ರೆ ಅರ್ಥ ಏನಿದೆ? ಏನರ್ಥ? ನ್ಯಾಯ ಮಾಡೋದಂದ್ರೆ ಏನು? ಇವಾಗ ಅವರು ಅದಕ್ಕೆ ಅರ್ಹರಾಗಿದ್ದಾರೆ, ಪಾತ್ರರಾಗಿದ್ದಾರೆ ಅಂತ ಡ್ಯೂ ಇದೆ ಅವರಿಗೆ. ಓಕೆನಾ? ನಾನ್ ನ್ಯಾಯ ಕೊಡ್ಬೇಕು ಅವ್ರಿಗೆ. ಅರ್ಥ ಆಗುತ್ತಲ್ಲ? ಇವಾಗ ಒಂದು ಫಾರ್ ಎಕ್ಸಾಂಪಲ್, ನೀವು ಯಾರೋ ಒಬ್ಬರಿಗೆ ಸಾಲ ತಗೊಂಡ್ರೆ ಸಾಲ ಕೊಡ್ಬೇಕು. ಕೊಡ್ಬೇಕಾದ್ರೆ ನ್ಯಾಯ ತಾನೆ? ಅರ್ಥ ಆಗುತ್ತಲ್ಲ? ನ್ಯಾಯ ತಾನೆ ಕೊಡ್ಬೇಕು. ಆ ನ್ಯಾಯನ ಮಾಡ್ರಿ ಅಂತ ಇದೆ. ನಾವು ಅನೇಕ ಸಾರಿ ಏನ್ ಮಾಡ್ತೀವಿ, ನಾನು ನ್ಯಾಯವಾಗಿ ಮಾಡಬೇಕಾದ ಕಾರ್ಯಗಳನ್ನ ನಾನು ಸಂಬಂಧಗಳ ಮಧ್ಯದಲ್ಲೂ ಸಹ ಮಾಡಿಲ್ಲ. ಪ್ರಿಯ, ನಾವು ಅನೇಕ ಸಾರಿ ಲೀಗಲ್ ಅಥವಾ ನ್ಯಾಯ ಅಂದ್ರೆ ಹೊರಗಡೆ ಮಾತ್ರ ನೋಡ್ತೀವಲ್ಲ. ನ್ಯಾಯ ಅಂದ್ರೆ ಮೇಲಿರುತ್ತೆ, ನಾನು ಅನ್ಯಾಯ ಮಾಡ್ಬೋದು, ಅನ್ಯಾಯ ಮಾಡಬಾರ್ದು, ನಾನು ಈ ಸಮಾಜದಲ್ಲಿ ಯಾರಿಗೂ ನಾನು ಅನ್ಯಾಯ ಮಾಡಬಾರ್ದು, ಅಕ್ಕಪಕ್ಕದವರು ಅನ್ಯಾಯ ಮಾಡಬಾರ್ದು, ನಾನು ದುಡ್ಡು ಮಾಡೋ ದುಡ್ಡು ಕೊಟ್ಬಿಡ್ಬೇಕು. ಅರ್ಥ ಆಯ್ತಲ್ಲ? ಆದ್ರೆ ಅನೇಕ ವೇಳೆಗಳಲ್ಲಿ ವಿಶ್ವಾಸಗಾದ ನಾವು ಮಾಡ್ತೋಗ್ತೀವಿ, ನನ್ನೊಂದಿಗೆ ಜೀವಿಸುತ್ತಾ ಇರುವಂತಹ ವ್ಯಕ್ತಿಗೆ ಸಲ್ಲಬೇಕಾದಂತ ನ್ಯಾಯವನ್ನು ಸಲ್ಲಿಸಬೇಕು. ಪ್ರಿಯರೇ, ಹಾಲೆಲೂಯಾ. ಅನ್ಯಾಯ ಮಾಡ್ತಾ ಇದ್ದೀವಿ. ಅನೇಕ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಗಂಡನಿಗೆ ಮಕ್ಕಳು ತಾಯಿ ಅನ್ಯಾಯ ಮಾಡ್ತಾ ಇದ್ದಾರೆ. ಆ ಅನ್ಯಾಯ ಕೇಳೋ ದೇವರು ಹೇಳ್ತಾ ಅಂತಾನೆ, ಹೊರಗಡೆ ನ್ಯಾಯ ಕೇಳುವಂತ ದೇವರು ಕುಟುಂಬಗಳಲ್ಲಿ, ಅದು ತನ್ನ ಮಕ್ಕಳ ಕುಟುಂಬಗಳಲ್ಲಿ ನ್ಯಾಯ ಕೇಳ್ತಾನೆ ಇಲ್ವಾ? ಅದಕ್ಕೋಸ್ಕರವಾಗಿ ಡ್ಯೂ, ಅವರಿಗೆ ಸಲ್ಲಬೇಕಾದದ್ದು ನ್ಯಾಯವನ್ನ ಅವರಿಗೆ ಕೊಡಬೇಕು. ಪ್ರಿಯ, ನಾನು ಆ ಹೆಂಡತಿಗೆ ಅಥವಾ ಗಂಡನಿಗೆ ಅನ್ಯಾಯ ಮಾಡ್ತೀನಿ ಅಂದ್ರೆ ದೇವರು ನೋಡ್ಕೊಂಡಿರೋದಿಲ್ಲ. ವಿಶ್ವಾಸಿಗಳಾದ ಗಂಡ ಹೆಂಡತಿ ಇಬ್ಬರಲ್ಲಿ ಯಾವ ಆತ್ಮನಿ? ದೇವರ ಆತ್ಮನೇ. ಆಗ ದೇವ್ರು ಬಿಟ್ಬಿಡ್ತಾನ?
ದೇವ್ರು ಹೇಳ್ತಾನೆ ಗೊತ್ತಾ ನಿಮ್ಗೆ, ಅಲ್ಲಿ ದೇವ್ರ ವಾಕ್ಯ ಹೇಳ್ತಾರೆ ಚೆನ್ನಾಗಿ, ನೀನು ಏನೋ ಒಂದು ಮೂವಿ ತೀರಿಸ್ಬೇಡ, ಮೂವಿ ತೀರಿಸುವ ಕೆಲಸ ನನ್ನದು. ನಾನು ಅನೇಕ ಕುಟುಂಬಗಳು ನೋಡಿದ್ದೀನಿ, ಗಂಡಂದ್ರು ಹೆಂಡತಿರಿಗೆ ಎಷ್ಟು ಕಷ್ಟ ಕೊಡ್ತಾ ಇರ್ತಾರೆ ಅಂದ್ರೆ, ವಿಶ್ವಾಸಿನ ಮಾತಾಡೋದು, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಅನ್ಬಿಲೀವರ್ಸ್, ಅಷ್ಟು ಕೊಡ್ತಾ ಇರ್ತಾರೆ. ಆದ್ರೆ ದೇವ್ರು ನೋಡ್ತಾರೆ ಒನ್ ಫೈನ್ ಡೇ ದೇವರು ನಿಜವಾದ ಅವ್ರು ದಂಡಿಸಿದಾನೆ. ಆ ದಂಡನೆ ಹೊಂದಿಕೊಂಡ ನಂತರ ಆ ಗಂಡಂದರಿಗೆ, ಆ ಸ್ಪೌಸ್ಗಳಿಗೆ ಬುದ್ಧಿ ಬಂದು ಕ್ಷಮಾಪಣೆ ಕೇಳಿದ್ದಾರೆ. ಚೆನ್ನಾಗಿ ತಿಳ್ಕೊಳ್ಳಿ, ದೇವರು ಸಂಬಂಧಗಳ ದೇವರು. ಗಾಡ್ ಇಸ್ ಎ ರಿಲೇಶನ್ಶಿಪ್ ಗಾಡ್. ನಾನು ಏನ್ ಮಾತಾಡೋದು ಹೇಳ್ತೆ, ನಾನು ಕುಟುಂಬ ತಾನೆ, ನಾನು ಏನ್ ಬೇಕಾದ್ರೂ ಮಾಡುವ ನನ್ನ ಹೆಂಡತಿ ಗಂಡನಿಗೆ, ನೋ ಇಟ್ಸ್ ರಾಂಗ್. ಅದನ್ನೇ ನಾನು ದೇವ್ರ ಕೇಳ್ತಾ ಇದೆ, ನ್ಯಾಯ ಕೊಡು, ನೀ ಅನ್ಯಾಯ ಮಾಡಬಾರ್ದು. ನಾವು ನಿಮ್ಮ ಹೆಂಡತಿಗೆ ಇದು ಮಾಡಲೇಬೇಕು, ಮಾಡಲೇಬೇಕು, ಇದು ನಿಮ್ ಗಂಡನ್ ಮಾಡಲೇಬೇಕು. ನಾನು ಮಾಡಲ್ಲ, ತಾಯಿ ಸಲ್ಲಿಸ್ಬೇಕಂತ ಗೌರವ ಸಲ್ಲಿಸಲೇಬೇಕು. ಅದೇ ನ್ಯಾಯ ಪ್ರಿಯರೇ. ನಾವು ಅನೇಕ ಹೇಳ್ತೀನಲ್ಲ, ಲೀಗಲ್ ಅಂತ ಹೊರಗಡೆ ನೋಡೋದು ನಾವು. ನೋ, ಇಟ್ಸ್ ನಾಟ್ ಓನ್ಲಿ ಔಟ್ಸೈಡ್. ಕುಟುಂಬಗಳಲ್ಲಿ ಕೂಡ ನ್ಯಾಯ ನೀತಿಯಾಗಿ ನಡಿಬೇಕು ವಿಶ್ವಾಸಿ ಯಾರು. ಕೆಲವೊಂದು ವೇಳೆ ನಾವು ನೋಡ್ತೇವಲ್ಲ, ಇದು ಅದೇ ಅಧ್ಯಾಯದಲ್ಲಿ ಮುಂದೆ ಬನ್ನಿ, 6ನೇ ಅಧ್ಯಾಯದಲ್ಲಿ 11ನೇ ವಚನ ಓದಿ. ಅಲ್ಲಿ ಬಿಸ್ನೆಸ್ ಮಾಡುವುದರ ಕುರಿತಾಗಿದೆ, ಅದು ಒಂದ್ಸಲಿ ನೋಡ್ತೋಣ. ಕಡಲ ತಕ್ಕಡಿಯು ಮೋಸದ ಕಲ್ಲಿನ ಚೀಲವು ಒಬ್ಬನಲ್ಲಿದ್ದರೆ ಅವನು ನಿರ್ದೋಷಿಯೋ. ಹೆಂಗಿದ್ರು ಅಂತ ಇಸ್ರಾಯೇಲ್ ಜನಗಳು ಯಾವುದೆಲ್ಲ ಅನ್ಯಾಯವನ್ನ ಜಸ್ಟಿಫೈ ಮಾಡ್ತಾ ಇದ್ರು, ಅಂದ್ರೆ ಅವ್ರು ಸಮರ್ಥಿಸಿಕೊಂಡು ಕರೆಕ್ಟಾಗಿ ಹೇಳ್ತಾ ಇದ್ರು. ಅವ್ರ ಪ್ರಕಾರ ನೋಡಿದ್ರೆ ಕಲ್ಲ ತಕ್ಕಡಿಯು ಮೋಸದ ಕಲ್ಲಿನ ಚೀಲು ಒಬ್ಬನ ಅವ್ನು ನಿರ್ದೋಷಿನ ಅವನು ದೋಷಿನೇ. ಅದು ಇವ್ರ ಪ್ರಕಾರ ಅಂತ ಅವನು ನಿರ್ದೋಷಿ. ಆಲ್ಟರ್ನೇಟಿವ್ ಇಟ್ಕೊಂಡ್ಬಿಟ್ಟಿದ್ರು. ಹೆಂಗ್ ಗೊತ್ತಾ, ಇವಾಗ ಅದಕ್ಕೆ ಏಸಪ್ಪ ಕೂಡ ಹೇಳ್ತಾನೆ ಇದರಲ್ಲಿ ಸುವಾರ್ತೆಗಳಲ್ಲಿ, ತಾಯಿನ ನೋಡ್ಕೋದಕ್ಕೆ ಒಂದು ಕುರ್ಬಾನ್ ಅಂತಾರೆ, ಒಂದು ದುಡ್ಡು ಇಡ್ಬೇಕು, ಒಂದು ಅಮೌಂಟ್ ಇಡ್ಬೇಕು. ಅದನ್ನ ನೀವು ಏನ್ ಮಾಡ್ಬಿಡ್ತಾ ಇದ್ರು ಗೊತ್ತಾ, ಅದನ್ನ ದೇವ್ರಿಗೆ ಕೊಟ್ಬಿಟ್ಟು ನಾನ್ ಮಾಡ್ಬಿಟ್ಟಿದ್ದೀನಿ ಆ ಕರ್ತವ್ಯ ಅಂತ ಅನ್ಕೋತಾ ಇದ್ರು ಇಸ್ರೇಲ್ ಜನ. ಅದಕ್ಕೆ ಏಸಪ್ಪ ಹೇಳ್ತಾನೆ, ನೀನು ದೇವ್ರಿಗೆ ಕೊಟ್ಬಿಟ್ಟು ನೀನ್ ನ್ಯಾಯ ನೀತಿ ಮಾಡ್ತಾ ಇದ್ದಿ, ದೇವ್ರು ಮೆಚ್ಚಿ ಬಿಡ್ತಾನ, ಅದನ್ನ ನಾನು ಕೇಳ್ತಾನೆ ಏಸಪ್ಪ. ಅವೇನಾಗ್ತ, ನೀವು ಏನು ತಾಯಿ ಕೊಡ್ಬೇಕಾಗಿತ್ತು ಅದನ್ನು ಕೊಡ್ಲೇಬೇಕು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರ್ತೀರಿ, ಆ ಸಂಬಂಧಗಳಿಗೆ ಯಾವ ಒಂದು ನ್ಯಾಯ ಸಲ್ಲಿಸಬೇಕೋ ಸಲ್ಲಿಸಲೇಬೇಕು. ಅದನ್ನೇ ನಾವು ಅಲ್ಲಿ ನೋಡ್ತೀವಿ. ಅವ್ರನ್ನ ಅನ್ಕೋತಾ ಇದ್ವಿ, ಆಲ್ಟರ್ನೇಟಿವ್ ಇಲ್ಲ, ವಿಧೇಯತೆನೇ ಏಸಪ್ಪ ಕೇಳೋದು. ಏಸಪ್ಪ ಹೇಳ್ದ ಅಂದ್ರೆ ವಿಧಿಯರಾಗಲೇಬೇಕೇ ಹೊರತು ನಾವೇನೋ ಮಹಾ ಬುದ್ಧಿಶಾಲಿಗಳು ಅದಕ್ಕೆ ಬದಲಾಗಿ ಇದು ಕೊಡ್ತೀನಿ ಅನ್ನೋದಾದ್ರೆ ನನಗೂ ಅವಿಶ್ವಾಸಿಗೂ ವ್ಯತ್ಯಾಸ ಇಲ್ಲ. ಅವ್ರೇನ್ ಮಾಡ್ತಾರೆ ಗೊತ್ತಲ್ವಾ, ಮೊನ್ನೆ ನೋಡ್ತಲ್ಲ, ಅವ್ರ ಪಾಪಗಳಿಗೋಸ್ಕರವಾಗಿ, ಅವರ ದ್ರೋಹಗಳಿಗೋಸ್ಕರವಾಗಿ ಏನೆಲ್ಲ ಕೊಡ್ತಾರೆ. ಏನ್ ಕೊಡ್ತಾರೆ ನಾವು ನೋಡ್ತಲ್ಲ ಅಲ್ಲಿ, ಬಳಿಗಳನ್ನ, ಯಜ್ಞಗಳನ್ನ, ಅಲ್ವಾ, ಕಾಣಿಕೆಗಳನ್ನ ಅವ್ರ ಮಕ್ಕಳೇ ಅವ್ರು ಕೊಡೋದು ರೆಡಿಯಾಗಿರ್ತಾರೆ. ಆ ಬೆಂಕಿ ಮೇಲೆ ನಡೆಯುವಂಥದ್ದು, ಕೂದಲು ಕೊಡುವಂಥದ್ದು, ಗೊತ್ತಲ್ಲ, ಎಲ್ಲ ಕಾರ್ಯಗಳು ಮಾಡ್ತಾರೆ. ಏನ್ ವ್ಯತ್ಯಾಸ? ನೋ ಆಲ್ಟರ್ನೇಟಿವ್. ನಾವು ಅದಕ್ಕೆ ಕೊಡ್ಲೇಬೇಕಂತ ಕೊಡ್ಲೇಬೇಕು. ಯೋಚನೆ ಮಾಡಬೇಡಿ, ಬೇರೆ ತರ ಏನಾದ್ರೂ ಮಾಡಿ ನಾನು ಮೆಚ್ಚಿಸ್ಬಿಡ್ತೀನಿ, ಮೆಚ್ಚಿಸಕ್ಕಾಗಲ್ಲ. ಅದೇ ನಾವು ಬಿಸ್ನೆಸ್ ಮಾಡಬೇಕಾದ್ರೆ ನೋಡ್ತೀವಲ್ಲ, ಯಾವುದನ್ನ ಕೊಡ್ಬೇಕು ಕೊಡ್ಲೇಬೇಕು. ಅದು ಅನ್ಯಾಯವಾಗಿ ನೋಡುವುದಾದ್ರೆ ವಿಶೇಷವಾಗಿ ಸ್ಪೆಸಿಫಿಕ್ ಆಗಿ ಸಂಬಳನ ಮೋಸ ಮಾಡಲೇಬಾರ್ದು. ವಾಕ್ಯ ಹೇಳ್ತಾರೆ, ಓದಿ ನೋಡಿ, ಅಲೆ ಒಂದು ಮಡಿಕೆಯಲ್ಲಿ ಪ್ರವಾಸ ನೋಡ್ತೀವಿ ನಾವು, ಜ್ಞಾನಕ್ತಿಲ್ಲ ನಾನು. ಯಾಕಂದ್ರೆ ಆ ಸಂಬಳದಿಂದನೇ ಒಬ್ಬ ವ್ಯಕ್ತಿಯ ಜೀವನ ನಡೆಯೋದು ಅಲ್ವಾ. ನಾನು ಅನೇಕ ವೇಳೆ ಕೇಳ್ತೀನಿ, ಮಕ್ಕಳು ಬಂದು ಹೇಳಿದಾಗೆಲ್ಲ ಈ ತರ ಸಂಬಳ ಕೊಟ್ಟಿಲ್ಲ ಅಂದಾಗ ಅದೇಗ ದೊಡ್ಡ ಶಾಪ. ನಾವು ಚಿಕ್ಕದಾಗಿರೋದು ನಮ್ಗೆ ನಾವು ತಗೋಬೇಕು, ಅಪ್ಲೈ ಮಾಡ್ಕೋಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಮನೆ ಕೆಲಸ ಹೊಡಿದ್ದಾರೆ, ಅವ್ರಿಗೆ ಕೆಲಸಕ್ಕೆ ಮಾಡಿದಂತ ಕೆಲಸಕ್ಕೆ ತಕ್ಕದ ಅಂತ ಏನ್ ಕೊಡ್ಬೇಕು, ಸಂಬಳ ಕೊಟ್ರೆ ಆ ಸಂಬಳನ ನಾವು ತಡೆ ಮಾಡಬಾರ್ದು. ಆತರ ನಾವು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿ ನ್ಯಾಯ ತೋರಿಸುವುದಕ್ಕೆ ನಾವು ದೇವ್ರ ಮಕ್ಕಳಾಗಿ ಮಾಡ್ಲೇಬೇಕು ಅನ್ನೋದೇ ಇಲ್ಲ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಮೊದಲಾಗಿ ಏನು ಮಾಡಕ್ ಹೋಗ್ಬೇಡಿ. ಯಾವ್ದನ್ನ ದೇವ್ರು ಕೇಳ್ತಾರ ಅದನ್ನ ಮಾಡ್ಬೇಕು. ಅದಕ್ಕೆ ದೇವ್ರ ಒಳ್ಳೆಯದಿಂದ ನಿಮ್ಗೆ ಮೊದಲೇ ಗೊತ್ತಲ್ಲ, ಅದನ್ನ ಮಾಡುವಂತ ದೇವ್ರು. ಮುಂದೆ ನೋಡ್ತೀವಿ ನಾವು, ಟು ಲವ್ ಮರ್ಸಿ, ಕರುಣೆಯಲ್ಲಿ ಆಸಕ್ತನಾಗಿರುವುದು. ಇಲ್ಲಿ ಬರೀ ನಾವು ಕರುಣೆ ಉಳ್ಳವರಾಗಿ ಮಾತ್ರ ಅಲ್ಲ ಇರೋದು, ಕರುಣೆಯನ್ನು ಏನ್ ಮಾಡಬೇಕಂತೆ, ಪ್ರೀತಿಸ್ಬೇಕಂತೆ ಅಲ್ವಾ. ಏನೇ ಕಾರ್ಯಗಳು ಮಾಡಿದ್ರು ಕರುಣೆಯಿಂದ ಮಾಡ್ಬೇಕಂತೆ. ಅನೇಕ ಸಾರಿ ನಾವು ಅನೇಕ ಕಾರ್ಯಗಳನ್ನ ಇರಿಟೇಟ್ ಇಂದ ಮಾಡ್ತೀವಿ, ನೋಡಿದ್ದೀರಾ ಅಲ್ವಾ, ನೋಡಿದ್ದೀರಾ? ಇರಿಟೇಟ್ ಆಗ್ಬಿಟ್ಟಿರ್ತಾರೆ ನಮ್ಗೆ, ಏನೋ ಮಾಡ್ಕೊಂಡು ಮಾಡ್ಬೇಡ ಅಂತ ಮಾಡಿ. ಕರುಣೆಯೊಟ್ಟಿಗೆ, ಕರುಣೆಯೊಂದಿಗೆ
ಆ ಕರುಣೆ ನಮ್ಗೆ ಬರ್ಬೇಕಂದ್ರೆ ನೀವು ನೋಡಿದ್ರೆ ಪ್ರಿಯರೇ, ಅದು ಹಿಂಗ್ ಬರುತ್ತೆ ಗೊತ್ತಾ? ಏಸಪ್ಪ ನಮ್ಗೆ ಮೊದಲು ಏನ್ ತೋರಿಸಿದ್ದಾನೆ ಅಲ್ಲ ಹೇಳಿ, ಕರುಣೆ ತೋರಿಸ್ತಾನೆ. ನಾವು ಪಾಪಿಗಳು ಕರುಣೆಗೆ ಅರ್ಹತೆ ಅಲ್ಲ ನಮ್ಗೆ, ಓಕೆನಾ? ನಾವು ಮನುಷ್ಯರಾಗಿದ್ರೆ ನಾವು ತೋರಿಸಲ್ಲ. ನನ್ನ ಏಸಪ್ಪ ನಾವು ಪಾಪಿಗಳಾಗಿದ್ರು ಕರುಣೆ ತೋರಿಸದೇ ಇದ್ರು ನಮ್ಮನ್ನ ಹುಡುಕಿಕೊಂಡು ಬಂದು ಕರುಣೆ ತೋರಿಸಿದ್ದಾನೆ. ಆ ಕರುಣೆಯೇ ನಮ್ಮನ್ನ ಬೇಗ ಕರುಣೆ ತೋರಿಸೋ ಉತ್ತೇಜನ ಮಾಡೋದು. ಹಾಗೆಲ್ಲ ಅದನ್ನ ನಾವು ನೋಡ್ತಿದ್ವಿ. ಅದ ಏಸಪ್ಪ ಮಾಡ್ತಾರೆ, ನಮ್ಮನ್ನ ಏನು ಕೇಳ್ತಾರ? ಏಸಪ್ಪ ಆಲ್ರೆಡಿ ನಮ್ಗೆ ಮಾಡೋದನ್ನೇ ಏಸಪ್ಪ ಹೇಳ್ತಾರೆ, ನೀನ್ ಬೇಗ ಮಾಡು ಅಂತ. ಅದನ್ನು ನಾವು ಮಾಡಲ್ಲ ಅಂದ್ರೆ ದೇವ್ರು ಒಪ್ಪಲ್ಲ ಅಪ್ಪಿಗೆ. ಯಾಕಂದ್ರೆ ಅದನ್ನ ಫೋರ್ಸ್ ಮಾಡ್ತಿಲ್ವಲ್ಲ, ಅದನ್ನ ಮಾಡಕ್ ಆಗದ ಕಾರ್ಯಗಳು ಮಾಡುವಂತಿಲ್ವಲ್ಲ. ಅದನ್ನ ಮೊದಲೇ ಮಾಡಿದಾನಲ್ಲ ನಮಗೋಸ್ಕರವಾಗಿ, ಅದನ್ನೇ ನಮ್ಮನ್ನ ಬೇರೆಯವ್ರಿಗೋಸ್ಕರ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಮತ್ತೆ 5:7 ಹೇಳ್ತದೆ, ಕರುಣೆ ಉಳ್ಳವನು ಧನ್ಯನು, ಅವನು ಕರುಣೆಯನ್ನು ಹೊಂದುವನು. ನಾವು ಕರುಣೆ ತೋರಿಸಿದ್ರೆ ದೇವರು ನಮಗೂ ಸಹ ಕರುಣೆ ತೋರಿಸುವಾತನಾಗಿದ್ದಾನೆ. ಯಾಕಂದ್ರೆ ದೇವರು ನಮಗೆ ಕರುಣೆ ತೋರಿಸೋದ್ರಲ್ಲಿ ಸಂತೋಷವುಳ್ಳವನಾಗಿದ್ದಾನೆ. ಅದೇ ತರ ನಾವು ಬೇರೆಯವ್ರ ಕರುಣೆ ತೋರಿಸಿದ್ರೆ ಸಂತೋಷವುಳ್ಳವರಾಗಿರ್ಬೇಕು. ಅನೇಕ ವೇಳೆ ನೋಡುವುದಾದ್ರೆ ದುಡ್ಡು ಕಾಸು ಮಾತ್ರ ಅಲ್ಲ ಪ್ರಿಯರೇ, ಕ್ರಿಯೆಗಳಲ್ವಾ ಕರುಣೆ ತೋರಿಸ್ಬೇಕು. ಇವಾಗ ಅವ್ರು ಕಷ್ಟಪಡ್ತಾ ಇದ್ದಾರೆ, ಅವ್ರು ನೊಂದ್ಕೊಂಡಿದ್ದಾರೆ, ಅರ್ಥ ಆಗತ್ತಲ್ಲ, ಅವ್ರಿಗೆ ಲೈಫಲ್ಲಿ ಕಳ್ಕೊಂಡಿದ್ದಾರೆ, ಏನೋ ಸಿಚುಯೇಷನ್ಗಳು, ಸಿನಿಮಾಗೆ ಬಿ ಎನಿಥಿಂಗ್, ಆ ಒಂದು ಸೀನ್ ಏನೇ ಆಗಿರ್ಬೋದು, ನಾವೇನಾಗಿರ್ಬೇಕು? ಕರುಣೆ ತೋರಿಸುವವರಾಗಿ. ಅದಕ್ಕೆ ಯಾಕೋ ಕೂಡ ಹೇಳ್ತಾನಲ್ಲ, ನೀ ಕರುಣೆ ತೋರಿಸ್ತೀರಾ, ಹೋಗಿ ಚೆನ್ನಾಗಿ ತಿಂದು ಓದ್ಕೊಂಡು ಮಳ್ಕೊ ಅಂದ್ರೆ ಏನ್ ಪ್ರಯೋಜನ ಅಂತ ಏನಿಲ್ವಲ್ಲ. ಅರ್ಥ ಆಗತ್ತಲ್ಲ, ಕರುಣೆ ತೋರಿಸ್ಬೇಕು. ಐ ಥಿಂಕ್ ವಿ ನೋ ದಟ್ ಡಿಫರೆನ್ಸ್ ಬಿಟ್ವೀನ್ ಸಿಂಪತಿ ಅಂಡ್ ಎಂಪತಿ ಅಲ್ಲ. ಅದು ಇಂಗ್ಲೀಷ್ ಚೆನ್ನಾಗಿದೆ, ಕಾರಣ ನಂಗೆ ಸರಿಯಾಗಿ ಗೊತ್ತಿಲ್ಲ. ಈ ಸಿಂಪತಿ ಅಂತ ಹೇಳುವುದಾದ್ರೆ ಬರೀ ಫೀಲ್ ಮಾಡೋದು, ಅಯ್ಯೋ ಅನ್ನೋದು. ಅಂತೀನೇನ್ರಿ ಅಯ್ಯೋ ಅಂದೇಲ್ವಾ? ಅಯ್ಯೋ ಅಂತೀನೇನ್ರಿ? ಅಯ್ಯೋ ಅಂತಿದ್ದ ನಾವು ನೋಡಿ, ಅಯ್ಯೋ ಯಾರು ಆಕ್ಸಿಡೆಂಟ್ ಹಾಕೊಂಡ್ಬಿಡಿ ಅನ್ಕೊಳ್ಳಿ, ಅಯ್ಯೋ ಅಂತೀವಿ ಅಲ್ವಾ? ಅದೇ ನಾನು ಕೂಡ ಹೋಗೋಣ, ನಾನು ಹೋಗೋದು ಸಹಾಯ ಮಾಡ ಅಲ್ವಾ? ಅಯ್ಯೋ ಅನ್ನೋದೇ ಸಿಂಪತಿ. ಎಂಪತಿ ಅಂದ್ರೆ ಡೀಪ್ ಆಗಿ ಹೋಗುವಂಥದ್ದು. ಅಂದ್ರೆ ಅವರ ಒಂದು ಭಾವನೆಗಳನ್ನ ಅರ್ಥ ಮಾಡಿಕೊಂಡು, ಅವರ ಕಷ್ಟವನ್ನ ಅರ್ಥ ಮಾಡಿಕೊಂಡು, ಟು ಬಿ ಇನ್ ದೇರ್ ಶೂಸ್ ಅಂತ ಇಂಗ್ಲಿಷ್ ಚೆನ್ನಾಗಿ ಹೇಳ್ತದೆ. ಅಂದ್ರೆ ಅವರ ಜಾಗದಲ್ಲಿ ನಾವು ಇದ್ಕೊಂಡು ಅವರಿಗೆ ಆ ಎಲ್ಲಾ ಕಾರ್ಯಗಳು ಸಹಾಯ ಮಾಡುವಂತದ್ದೇ ಎಂಪತಿ. ಅದು ಬಿಟ್ಟು ನಾವು ಯಾವತ್ತೂ ಇಲ್ಲ, ಅನೇಕ ವಿಶ್ವಾಸಗಳು ಹಂಗೆ ಇದೀವಿ, ಬರೀ ಅಯ್ಯೋ ಅಂದ್ಬಿಡ್ತೀವಿ ಅಷ್ಟೇ. ಅದೇ ಕೆಲವರು ಇದ್ದಾರೆ ನೋಡಿ, ನಿಜವಾಗ ನಾನು ನೋಡಿದ್ದೀನಿ, ಕೆಲವು ವಿಶ್ವಾಸಿಗಳು, ಕೆಲ ಸೇವಕರು, ಕೆಲ ದೇವ್ರ ಮಕ್ಕಳು ಎಷ್ಟು ಚೆನ್ನಾಗಿ ಆ ಒಂದು ಎಂಪತಿ ತೋರಿಸ್ತಾರೆ ಅಂದ್ರೆ, ಅವ್ರು ಹೋಗಿ ಅಲ್ಲಿ ಅವ್ರ ಕಷ್ಟದಲ್ಲಿ ಭಾಗವಹಿಸಿ ಅವ್ರಿಗೆ ಬೇಕಾದೆಲ್ಲ ಮಾಡಿ ಅವ್ರು ಬರ್ತಾರೆ. ದಟ್ಸ್ ಕಾಲ್ಡ್ ಎಂಪತಿ. ನಾವು ನಾ ಇಲ್ಲ ಅಂತ ಹೇಳ್ತೀನಿ, ನಾನು ಕೂಡ ಮಾಡ ಅಂತೇನೆ. ಅವಾಗ ನಾ ಹೇಳ್ತಾ ಇದ್ದು ಆಕ್ಸಿಡೆಂಟ್ ಆಗಿದ್ದ ಎಲ್ಲರೂ ಹೋಗಿ ನೋಡ್ಬೇಕಂತ ನಾನು ಹೇಳ್ತೇನೆ, ಅರ್ಥ ಆಗುತ್ತಿಲ್ಲ, ಆತರ ನಾನು ಹೇಳ್ತಾ ಇಲ್ಲ. ಆದ್ರೆ ದೇವರ ಆತ್ಮ ನಿನ್ನಲ್ಲಿ ಮಾತನಾಡಿ ನೀನು ಮಾಡು ಅಂತ ಹೇಳ್ಬೇಕಾದ್ರೆ ಮಾಡದೇ ಇದ್ರೆ, ಯು ಹ್ಯಾವ್ ಟು ಬಿ ಆನ್ಸರಬಲ್ ಟು ದ ಲಾರ್ಡ್. ನಾವು ದೇವ್ರಿಗೆ ಲೆಕ್ಕ ಕೊಡ್ಲೇಬೇಕು. ದೇವ್ರು ಕೇಳ್ತಾ ಇದ್ದಾನೆ, ತೋರಿಸ್ತಾನೆ ನನಗೆ. ನೀವು ನೋಡಿರ್ಬೋದು, ನಾನು ಅನ್ಭವಿಸಿದ್ದೀನಿ, ನನ್ನ ಮನಸ್ಸಿಗೆ ದೇವ್ರು ತೋರಿಸ್ತಾನೆ. ನೋಡು, ಅವತ್ತು ನೀನು ಮಾಡಿದ್ದು ಮೊನ್ನೆ ರೀಸೆಂಟ್ ಆಗಿ ಅನ್ಸುತ್ತೆ, ಅಲ್ಲೊಬ್ಬ ಸಿಸ್ಟರ್ ನನಗೆ ವಯಸ್ಸಾದವ್ರು, ಪಾಪ ಅದು ಬಿಚ್ಚಿತ್ತು. ನಾನು ಯೂಶಲ್ ಆಗಿ ಬಿಚ್ಚಿ ತಿಳ್ಕೊಳ್ಳಲ್ಲ, ಯಾಕಂದ್ರೆ ನನ್ಗೆ ಏನಂದ್ರೆ ನಾವೇ ಅವ್ರನ್ನ ಬೆಳೆಸ್ತಾ ಇದೀವಿ, ತಪ್ಪಾಗಿ ಬೆಳೆಸ್ತೀವಿ ಅಂತ. ಆದ್ರೆ ನೋಡಿದ್ರೆ ವಯಸ್ಸಾದವ್ರು ಕೇಳ್ತಾ ಇದ್ರು, ನಾನು ತುಂಬಾ ಹೋಗ್ಬೋದು, ನಾನು ಬಿಟ್ಟು ಹೋಗ್ಲಿಲ್ಲ, ಅವ್ರು ಕೇಳ ನಾನು ಕೊಡ್ಲಿಲ್ಲ. ಬಟ್ ಲೇಟ್ರ್ ಆನ್ ನೀವು ನೋಡುವುದಾದ್ರೆ ನನ್ನ ಮನಸ್ಸಿಗೆ ಅದು ಬರ್ತಾನೆ ಇತ್ತು. ಅವಾಗೇ ನಾನು ಅನ್ಕೊಂಡೆ, ಏಸಪ್ಪ ಹೇಳ್ತಾ ಇದ್ದಾನೆ, ತಪ್ಪ ಅಂತ ನಾನು ಕೊಡ್ದಿಲ್ಲ ಆ ಸೃಷ್ಟಿಗೆ. ಅರ್ಥ ಆಗತ್ತಲ್ಲ? ಆ ತರ ದೇವ್ರು ನಮ್ಮ ಹತ್ರ ಮಾತಾಡ್ಬೇಕಾದ್ರೆ, ಡೋಂಟ್ ಹೋಲ್ಡ್ ದಟ್ ಮರ್ಸಿ. ನಾವು ಆ ಕರುಣೆಯನ್ನ ಇಟ್ಕೋಬಾರ್ದು, ತೋರಿಸ್ಬೇಕು. ಆದಷ್ಟು ನಾವು ದೇವರ ಆತ್ಮದಿಂದ ನಡೆಸಲ್ಪಡುವಂತ ಮಕ್ಕಳಾಗಿದ್ರೆ ಈ ರೀತಿಯಾಗಿ ದೇವರು ನಮ್ಮನ್ನ ನಡೆಸುವಾತನಾಗಿರುತ್ತಾನೆ. ಕೊನೆಗ ಆ ವಚನ ಓದಮ್ಮ, 6-8 ಓದಿ, ಲಾಸ್ಟ್ ಓದಿ ಯಾರು ಮನುಷ್ಯನೇ ಒಳ್ಳೆಯದು ಅಲ್ಲ, ಲಾಸ್ಟ್ ಪಾರ್ಟ್ ಆಫ್ ದ ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು. ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು. ಇಂಗ್ಲಿಷ್ ಈ ರೀತಿಯಾಗಿ ಹೇಳ್ತದೆ, ವಾಕ್ ಹಂಬ್ಲಿ ವಿತ್ ಯುವರ್ God. Humility is one of the important things God seeks from us. ನಮ್ಮ ಹತ್ರ ದೇವರು ಕೇಳುವಂಥದ್ದು ನಮ್ರವಾಗಿ, ಹಂಬಲ್ ಆಗಿ ಇರುವಂಥದ್ದು, ತಗ್ಗಿಸಿಕೊಳ್ಳುವಂಥದ್ದು. ಯೆಶಾಯ 66:2 ಓದಮ್ಮ ಯಾರಾದೊಬ್ರು. ಯೆಶಾಯ 66:2, ಐಸಾಯ 66:2. ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು, ಹೌದು ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂತವನೆಂದು
ಎಂದು 66 ಜೂನಮ್ಮ 66 ಹೌದು. ದೀನನು ಮನಮುರಿದವನು ಹಾ. ಮಾತಿಗೆ ಭಯಪಡುವವನು ಆಗಿರುವವನೇ. ನಾವೇನ್ ನೋಡ್ತೀವಿ ಥ್ಯಾಂಕ್ಸ್ ಅಲ್ಲಿ ನೋಡ್ತೀವಿ ಹಂಬಲ್ ಆಗಿರುವಂತದ್ದನ್ನ ದೇವರು ಇಷ್ಟಪಡುವಂಥದ್ದು. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದನ್ನ ದೇವರು ಇಷ್ಟಪಡುವಂಥದ್ದು. ನಾವು ದೇವರ ಹತ್ರ ಹೋಗ್ಬೇಕಾದ್ರೆ ಪ್ರಿಯರೇ, ಎಲ್ಲಾ ಮನುಷ್ಯರು ಅಷ್ಟೇ. ಓಕೆ, ಆಲ್ ದ ಹ್ಯೂಮನ್ ಬೀಯಿಂಗ್ಸ್ ವೆನ್ ವಿ ಗೋ ಬಿಫೋರ್ ದ ಲಾರ್ಡ್, ನಾವು ದೇವರ ಹತ್ರ ಹೋಗ್ಬೇಕಾದ್ರೆ 2 ರೆಸ್ಪಾನ್ಸ್ ಇರುತ್ತೆ ನಮಗೆ. ಅಂದ್ರೆ 2 ರೀತಿಯಾಗಿ ಪ್ರತಿಕ್ರಿಯಿಸ್ತೇವೆ. ಒಂದು ಏನಂದ್ರೆ ಪ್ರೈಡ್, 2 ಏನಂದ್ರೆ ಹ್ಯುಮಿಲಿಟಿ. ಒಂದು ನಾವು ಗರ್ವದಿಂದ ದೇವರ ಹತ್ರ ಹೋಗ್ತೇವೆ, 2ನೇದಾಗಿ ನಾವು ನಮ್ಮನ್ನ ತಗ್ಗಿಸಿಕೊಂಡವರಾಗಿ ಹೋಗ್ತೇವೆ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಇದೆ, ಯಾಕಂದ್ರೆ ಗೊತ್ತಾ? ಏನು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಇದಕ್ಕೆ ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ಏನು? ಸುಂಕದವನು ಮತ್ತೆ ಫರಿಸಾಯನು. ಅಲ್ಲಿ ಫರಿಸಾಯನ್ ತಾನೇ ಎಚ್ಚರ ಪಟ್ಕೊಂಡವನಾಗಿ ದೇವರ ಮುಂಭಾಗದಲ್ಲಿ ಹೋಗಿ ನಾನು ಅವನಂತಲ್ಲ, ನಾನು ಇವನಂತಲ್ಲ, ನಾನು ಇದೆಲ್ಲ ಮಾಡ್ತೀನಿ ಅಂತ ಏನ್ ಮಾಡ, ಅದೇ ತೋರಿಸುತ್ತೆ, ಗರ್ವ ತೋರಿಸ್ತದೆ, ಇದಕ್ಕೆ ಅರೆಗೆನ್ಸ್ ತೋರಿಸ್ತದೆ. ನಾನು ಎಲ್ಲ ಮಾಡ್ತಾ ಇದ್ದೀನಿ ದೇವರೇ, ನಾ ದೇವರ ಹತ್ರನೇ ಹೋಗಿ ಆತನ ರಿಪೋರ್ಟ್ ಕೊಡ್ಬೇಕಾದ್ರೆ ಏನ್ ತೋರಿಸ್ತಾ ಇದೆ, ಆತನ ತನ್ನನ್ನು ತಗ್ಗಿಸ್ಕೊಳ್ತಾ ಇಲ್ಲ. ಬೇರೆ ಇದೇ ಆಟಿಟ್ಯೂಡೇ ನಮಗೂ ಇರುತ್ತೆ ಅನೇಕ ಸಾರಿ. ನಾವು ಆತರನೇ ಹೇಳ್ದೇ ಇರ್ಬೋದು ದೇವರ ಹತ್ರ, ಅರ್ಥ ಮಾಡ್ಕೊಳ್ಳಿ, ಹಂಗೆ ಹೇಳ್ದೇ ಇರ್ಬೋದು. ಅದೇ ನಮ್ಮ ಆಟಿಟ್ಯೂಡ್ ಆತರ ಇರ್ತದೆ, ಮನೋಭಾವನೆ ಆತರ ಇರ್ತದೆ ನಮ್ಗೆ. ನಾವು ದೇವ್ರ ಮುಂಭಾಗಕ್ಕೆ ಹೋಗ್ಬೇಕಾದ್ರೆ, ದೇವ್ರು ಹೇಳ್ಬೇಕಾದ್ರೆ ಅಲ್ಲಿ ಗಾಡ್ ಲವ್ಸ್ ದಟ್ ಹ್ಯುಮಿಲಿಟಿ. ಯಾವಾಗ ದೇವ್ರು ಬೇಕಾಗಿದ್ದು ನಮ್ಮನ್ನು ನಾವು ತಗ್ಗಿಸ್ಕೊಂಡು ಆತನ ಮುಂಭಾಗಕ್ಕೆ ಹೋಗ್ಲೇಬೇಕು. ಯಾಕಂದ್ರೆ ತಗ್ಗಿಸ್ಕೊಳ್ಳೇಬೇಕ್ರಿ. ನಮ್ಮಲ್ಲಿ ಏನಿದೆ ರೀ ಹೇಳಿ, ಗರ್ವ ಪಡ್ಬೇಕಾದ್ರೆ ಏನೋ ಇರ್ಬೇಕಾನೆ, ಅರ್ಥ ಆಗತ್ತಾ? ಗರ್ವ ಪಡ್ಬೇಕಾದ್ರೆ ಏನೋ ಒಂದು ಸಂಪತ್ತು ಇರಬೇಕು, ಇಲ್ಲ ಜ್ಞಾನ ಇರಬೇಕು, ಇಲ್ಲ ಬ್ಯೂಟಿ ಇರಬೇಕು, ಈ ಲೋಕದಲ್ಲಿ ಚೆನ್ನಾಗಿ ಏನಾದ್ರು ಇರ್ಬೇಕಾ ಬೇಡವೇನ್ರಿ? ಏನು ಇಲ್ದಿರೋರು ಗರ್ವ ಪಡಕ್ಕಾಗತ್ತಾ? ಆಗಲ್ಲ. ಹಂಗೇನೆ ನಾವು ದೇವ್ರ ಮುಂಭಾಗಕ್ಕೆ ಹೋಗ್ಬೇಕಾದ್ರೆ ಗರ್ವ ಪಡಕ್ಕೆ ಏನಿದೆ ನಮ್ಮ ಹತ್ರ ಹಾಕಿ, ಏನಿದೆ ರೀ? ನಾವು ಉಸಿರಾಡೋ ಉಸಿರು ದೇವರು, ಈ ದೇಹ ಆತ್ಮ ಶರೀರ ದೇವರು ಅಲ್ವಾ? ದೇವರೇ ನಮ್ಗೆ ಜ್ಞಾನ ಕೊಟ್ಟಿದ್ದಾನೆ, ದೇವರೇ ಬಲ ಕೊಟ್ಟಿದ್ದಾನೆ. ಏನಿದೆ ಅಂತ ನಾವು ಗರ್ವ ಪಡ್ಬೇಕು ದೇವ್ರ ಮುಂದೆ ಹೋಗಿ. ಹಂಗಂದ್ರೆ ನಾನು ವಚಕ ಹೇಳ್ತೀನಿ, ನಾನು ನೋಡುವುದಾನೆ ಇಲ್ವಲ್ಲ? ಅದು ಅನೇಕ ವೇಳೆ ನಾವೇನ್ ಮಾಡ್ತೀವಿ, ನಮ್ಮನ್ನು ನಾವು ತಗ್ಗಿಸ್ಕೊಂಡ್ರೆ ಬೇರೆಯವರ ಕುರಿತಾಗೇ ಯೋಚನೆ ಮಾಡಿಕೊಂಡು ಅವರೇ ಸರಿ ಹೋಗ್ಬೇಕು, ನಾನಲ್ಲ ಸರಿ ಹೋಗ್ಬೇಕಾಗಿರೋದು, ದೇವರೇ ಅವ್ರನ್ನೇ ಮುಟ್ಟು ಅಲ್ವಾ? ಅದಕ್ಕೆ ತುಂಬಾ ಜನ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ, ಅಂದ್ರೆ God will not change the situations for you, but God will change you for the situations ಅಂತ. Hallelujah. ಅಲ್ವಾ? ಎಷ್ಟು ಚೆನ್ನಾಗಿರಲ್ಲ? ಇಟ್ಸ್ ರಿಯಲಿ ನೈಸ್. ಸನ್ನಿವೇಶಗಳನ್ನ ಬದಲಾಯಿಸು, ನಮ್ಮ ಗಂಡನ ಬದಲಾಯಿಸು, ಹೆಂಡತಿನ ಬದಲಾಯಿಸು, ಮಾವನ ಬದಲಾಯಿಸು, ಅತ್ತನ ಆಯಸಪ್ಪ ಅದೆಲ್ಲ ಬದಲಾಯಿಸ್ತಾರೆ. ನೀನು ಬದಲಾಯಿಸ್ತೀನಿ ಮಗನೇ. ನಾನು ಬದಲಾಯಿಸ್ಬಿಟ್ರೆ ನಾನು ಎಲ್ಲ ಮಾಡಿ ಚೆನ್ನಾಗಿ ಗೊತ್ತಾಗ್ತದೆ. ನೋಡಿದ್ದೀವಿ ನೀವು, ನನಗೆ ಗೊತ್ತು ಹ್ಯಾಂಡ್ ಮಾಡೋಕೆ ಹೆಂಗೆ ಅಂತ. ನೀವಂತ ಅದು ನೋಡಿರ್ತೀರಿ. ತುಂಬಾ ದೇವರು ಯಾವಾಗ ಐ ಲವ್ ಮೈ ಜೀಸಸ್ ಅದಕ್ಕೆ ಇಸ್ ವೆರಿ ಸೂಪರ್. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಹೆಂಗಿರುತ್ತೆ ಡೀಲ್ ಮಾಡ್ಬೇಕು ಅಂತ. ಆ ಡೀಲಿಂಗ್ ಗೊತ್ತಿಲ್ದಿರೋ ಕಷ್ಟಪಡ್ತಾನೇ ಇರ್ತೀವಿ ನಾವು. ಯಾಕೆ ಹೇಳಿ? ನಾವು ಬದಲಾಯಿಸಿಲ್ವಲ್ಲ, ನಮ್ಮ ಪ್ರಕಾರ ಅವರೇ ಸರಿ ಅಂತ ಆಗ್ತೀವಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ಆತನೊಟ್ಟಿಗೆ ನಾವು ಹಂಬಲಾಗಿ ನಡೆಯುವುದಾದ್ರೆ, ಆತನ ಮುಂಭಾಗದಲ್ಲಿ ನಾವು ನಮ್ಮನ್ನು ತಗ್ಗಿಸಿಕೊಳ್ಳುವುದಾದ್ರೆ ದೇವರು ನಮ್ಮನ್ನ ನಡೆಸುವ ಆತನಾಗಿದ್ದಾನೆ ಪ್ರಿಯರೇ. ಅದೇ ದೇವರು ನಮ್ಮಿಂದ ಕೇಳುವಂತ ಒಂದು ಆಟಿಟ್ಯೂಡ್. ಅಲ್ಲಿ ಎಷ್ಟು ಚೆನ್ನಾಗಿ ದೇವರು ಹೇಳ್ಬಿಟ್ಟು ನೋಡಿ. ಒಂದೇ ನೋಡಪ್ಪಾದ್ರೆ ಆ ಟ್ಯಾಕ್ಸ್ ಕಲೆಕ್ಟ್ರು ಆ ಸುಂಕದವನು ಏನು ಹೇಳಿಲ್ಲ ಅಲ್ವಾ? ವಿನೋದಿ ದೊಡ್ಡ ಪ್ರೇಯರ್ ಮಾಡ್ದ. ಆತ ಒಂದು 2 ಸೆಂಟೆನ್ಸ್ ಇಲ್ಲ, ಆಕಾಶ ಕಡೆ ನೋಡಕ್ಕಾಗ್ತದೆ, ಅದು ಕೂಸ್ಕೊಂಡು ದೇವರೇ ನಾನು ಪಾಪಿ, ನನ್ನ ಮೇಲೆ ಕರುಣೆಯನ್ನು ತೋರಿಸು ಅಂತ ಅಷ್ಟೇ ಹೇಳಿರೋದು. ಏಸಪ್ಪ ಹೇಳ್ತಾನೆ ಆ ಕೊನೆ ಭಾಗದಲ್ಲಿ ಆ ಪ್ಯಾರಬಲ್ ಅಲ್ಲಿ, ನೀತಿವಂತನಾಗಿ ಮನೆಗೆ ಹೋಗಿದ್ಯಾಂತೆ ಟ್ಯಾಕ್ಸ್ ಕಲೆಕ್ಟರ್ ಸುಂಕದವನು. ನೋಡ್ರಿ, ಪರಿಸಾಯ ಎಷ್ಟು ಜ್ಞಾನವುಳ್ಳವ್ರು ಗೊತ್ತು ನಿಮ್ಗೆ ಅನ್ಸುತ್ತೆ. ಧರ್ಮ ಪರಿಸಾಯ ಚೆನ್ನಾಗಿ ಅದೇ ಅರ್ಥ ಮಾಡ್ಕೊಂಡವನು, ನ್ಯಾಯ ಪ್ರಮಾಣ ಆತನ ಚೆನ್ನಾಗಿ ಗೊತ್ತು. ಅದೇ ಆತನ ದೇವರ ಮುಂಭಾಗದಲ್ಲಿ ನಾವು ತಗ್ಗಿಸಿಕೊಳ್ಳುವುದಾದ್ರೆ ದೇವರು ನಾವು ಮೆಚ್ಚಿಸ್ತಾ ಇದ್ದೇವೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನನ್ನ ನೀವು ಮೆಚ್ಚಿಸ್ಬೇಕಂದ್ರೆ ಈ ಎಲ್ಲಾ ಕಾರ್ಯಗಳನ್ನ ಮಾಡಿ, ನ್ಯಾಯ ನೀತಿಯನ್ನ ತೋರಿಸಿ, ಕರುಣೆಯನ್ನ ತೋರಿಸಿ, ಪ್ರೀತಿಸಿ ಕರುಣೆಯನ್ನ. ಅದೇ ತರ ನನ್ನ ಮುಂಭಾಗದಲ್ಲಿ ನೀವು ಹಂಬಲಾಗಿ ನಡೀರಿ, ನನ್ನೊಟ್ಟಿಗೆ ನೀವು ಹಂಬಲಾಗಿ ನಡೀರಿ. ಇಟ್ಸ್ ಎವ್ರಿ ಡೇ ವಾಕ್ ವಿತ್ ದ ಲಾರ್ಡ್. ನಾವು ಪ್ರತಿದಿನ ದೇವರೊಟ್ಟಿಗೆ ನಡೆಯುವಂಥದ್ದು ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ ನಡಿಬೇಕು. ದೇವರ ಮುಂದೆ ತಗ್ಗಿಸಿಕೊಳ್ಳುವುದಾದ್ರೆ ದೇವರು ಈ ಲೋಕದಲ್ಲಿ ನಮ್ಮ ವೈರಿಗಳ ಮೇಲೆ ನಮ್ಮ ತಲೆ ಎತ್ತುವಂತೆ ಮಾಡ್ತಾನೆ. ವಿ ಹ್ಯಾವ್ ಟು ಅನೇಕ ವೇಳೆಗೆ ನಾವು ವಿಶ್ವಾಸಿಗಳು ಗೊತ್ತಿಲ್ಲ, ರೈತ ಇದೆಯಲ್ಲ ನಾವು ಅನ್ಕೊಳ್ಳ, ನಮ್ಗೆ ಗೊತ್ತಿಲ್ಲ ಮಾಡ್ತಿರ್ತೀವಿ.
ಎಷ್ಟು ಸಾರಿ ಅನೇಕ ವಿಶ್ವಾಸಿಗಳಿಗೆ ನಾವು ಪ್ರೇ ಮಾಡ್ತೀವಿ ಅಂದ್ರೆ ತಪ್ಪಾಗಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ದೇವರು ನಮ್ಮನ್ನ ಆ ಒಂದು ವೈರಿಗಳ ಮುಂದೆ ಆಗಲಿ ಲೋಕದಲ್ಲಾಗಲಿ ಆ ರೀತಿಯಾಗಿ ಆಶೀರ್ವಾದ ಹೇಳಕ್ ಸಾಧ್ಯ ಆಗ್ತಾ ಇಲ್ಲ. ಇಫ್ ಯು ಆರ್ ನಾಟ್ ಬ್ಲೆಸ್ಡ್ ಬೈ ದ ಲಾರ್ಡ್, ಡೋಂಟ್ ಬ್ಲೇಮ್ ದ ಲಾರ್ಡ್, ಇಟ್ಸ್ ಐ ಹ್ಯಾವ್ ಟು ಬ್ಲೇಮ್ ಮೈಸೆಲ್ಫ್. ಯಾಕಂದ್ರೆ ನಾನು ಏಸಪ್ಪ ಸರ್ವಶಕ್ತರು ಮಾತ್ರ ಅಲ್ಲ, ಆತನು ಪಾಶಾಲ್ಟಿ ಇಲ್ದಿರೋಂಥ ದೇವರು. ಅವ್ರು ಮಾತ್ರ ವಿಶ್ವಾಸ ಚೆನ್ನಾಗಿರ್ತಾನ? ಇಲ್ಲ, ಎಲ್ರಿಗೂ ಚೆನ್ನಾಗಿರ್ತಾರೆ ದೇವ್ರ ವಾಕ್ಯ. ಅದಕ್ಕೆ ನಮ್ಮಂತವ್ರಿಗೆ ನೋಡಿ ಬಂದಿರೋದು, ಎಲ್ರ ಮೇಲೂ ಏನ್ ಮಾಡ್ತಾನಂತೆ, ಮಳೆ ಸುಸ್ತಾನ, ಎಲ್ರಿಗೂ ಬೆಳೆ ಕೊಡ್ತಾರಂತೆ. ಸೂರ್ಯನ ಅವರು ಅರಬ್ ಕಂಟ್ರೀಸ್ಗಳು ನಾನು ನಂಬಲ್ಲ ಅಂತ ಅವ್ರು ಮುಚ್ಚಿಬಿಡ, ದೇವ್ರು ಇಲ್ವಲ್ಲ, ಅಲ್ಲೂ ಸೂರ್ಯ ಹುಟ್ಟುತ್ತಾನೆ, ಅಲ್ಲೂ ಮಳೆ ಬರ್ತದೆ, ಎಲ್ಲ ಆಶೀರ್ವಾದ ದೇವ್ರು ಕೊಡ್ತಾನೆ. ಅದು ದೇವ್ರು ಏನ್ ಬೇಕಾಗಿರೋದು, ನಾವು ಆತನ ಮಕ್ಕಳಾಗಿ ಆತನನ್ನು ನಂಬಲಾಗಿ ನಡೆಯುವುದಾದರೆ ದೇವರು ಒಟ್ಟಿಗಿದ್ದು ಆ ಎಲ್ಲ ಆಶೀರ್ವಾದದಿಂದ ದೊಡ್ಡ ಆಶೀರ್ವಾದ ಯಾವುದು ಪ್ರಿಯ? ನಾನು ಎಫೆಸ 1:14 ನಮ್ಮ ಮೆಸೇಜ್ ಕೊಟ್ಟ ನಿಮ್ಗೆ ಹೇಳಿ, ಆತ್ಮಿಕ ವರಗಳನ್ನ ಕೊಡ್ತಾನೆ. ದಟ್ ಈಸ್ ವಾಟ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಬಿಲೀವರ್ ಅಂಡ್ ಫಾರ್ ಎ ಮ್ಯಾನ್ಕೈಂಡ್ ಅಂತ ಕೇಳಿದ್ದಾರೆ. ಆತ್ಮಿಕವಾಗಿ ನಾವು ಏಸಪ್ಪನ ನಿತ್ಯಕ್ಕೆ ನಾವು ಜೀವಿಸೋದಿಲ್ಲ ಅನ್ನೋದಾದ್ರೆ, ನಮ್ಮ ಆತ್ಮಗಳು ನಾಶ ಆಗುತ್ತೆ ಅನ್ನೋದಾದ್ರೆ ಈ ಲೋಕದಲ್ಲಿ ಜೀವಿಸೇ ಪ್ರಯೋಜನ. ಅದೇ ನಾನು ಏಸಪ್ಪ ಏನ್ ಮಾಡಿದ, ನಮ್ಮನ್ನೆಲ್ಲ ಆತ್ಮವನ್ನು ರಕ್ಷಿಸಿದ್ದಾನೆ. ನಾವು ಈ ಲೋಕದಲ್ಲಿಯೇ ರಕ್ಷಿಸಲ್ಪಟ್ಟವರಾಗಿ ಈ ಲೋಕದಿಂದಲೇ ನಾವೇನ್ ಮಾಡುವುದಾಗಿದ್ದೇವೆ, ಪ್ರಾರಂಭಿಸಿದ್ದೇವೆ ಆ ಒಂದು ನಿತ್ಯ ಜೀವಿತದ ಜೀವನ. ಅದನ್ನ ನಾವು ಮುಗಿಸೋದೆಲ್ಲಂತೆ, ನಾವು ಈ ಲೋಕ ಬಿಟ್ಟು ಹೋದ್ಮೇಲೆ ನಿತ್ಯಕ್ಕೆ ಏಸಪ್ಪನೊಟ್ಟಿಗೆ ಜೀವಿಸ್ತೇವೆ. ಎಲ್ಲರೇ ನಿಂತುಕೊಂಡವರಾಗಿ ನಾವು ನಮ್ಮನೆ ಒಪ್ಪಿಸಿಕೊಟ್ಟು ಈ ದಿನ ಏಸಪ್ಪ ಮೀಕ 6, 7 ಮತ್ತು 8ನೇ ವಚನ ಮೂಲಕವಾಗಿ ದೇವರ ಮಟ್ಟಿಗೆ ಮಾತನಾಡಿರುವಂಥದ್ದು. ನಾವು ದೇವರಿಗೆ ಮೆಚ್ಚುಗೆಯಾಗಿ ನಡಿಬೇಕು ಪ್ರಿಯ. ದೇವರು ನಮಗೆ ಎಲ್ಲವನ್ನ ಕೊಟ್ಟು ಆಶೀರ್ವದಿಸಿದ್ದಾನೆ. ಈ ಲೋಕದಲ್ಲಿ ನಮ್ಮನ್ನ ಸುಖವಾಗಿರುವಂತೆ ಮಾಡಿದ್ದಾನೆ, ಎಲ್ಲ ವಸತಿ ಕೊಟ್ಟಿದ್ದಾನೆ ಪ್ರಿಯ. ಒಳ್ಳೆ ಸಂಬಂಧಗಳನ್ನ ಕೊಟ್ಟಿದ್ದಾನೆ, ಒಳ್ಳೆ ಸಭೆಯನ್ನ ಕೊಟ್ಟಿದ್ದಾನೆ, ಒಳ್ಳೆ ಒಂದು ವಿಶ್ವಾಸಿ ಫ್ರೆಂಡ್ಸ್ಗಳನ್ನ ಕೊಟ್ಟಿದ್ದಾನೆ, ನಮಗೆ ಬೇಕಾದ ಎಲ್ಲ ಅನುಕೂಲತೆ ಮಾಡಿಕೊಟ್ಟಿದ್ದಾನೆ. ನಾವು ಆತನಿಗೆ ಮೆಚ್ಚುಗೆಯಾಗಿ ನಡೀತಾ ಇದ್ದೇವೆ. ಅನೇಕ ವೇಳೆಗಳಲ್ಲಿ ನಮಗೆ ಗೊತ್ತು ಇದು ಒಳ್ಳೆಯದನ್ನು ಆದ್ರೂ ಮಾಡೇ ಇದ್ದೇವಲ್ಲ. You know, it's good. Holy Spirit is reminding us always. ಆ ಪರಿಶುದ್ಧಾತ್ಮ ನಮ್ಮನ್ನ ಯಾವಾಗ ತೋರಿಸ್ತಾ ಇರುತ್ತೆ, ಹೇಳ್ತಾ ಇರುತ್ತೆ, ಜ್ಞಾಪಕ ಮಾಡಿಸ್ತಾ ಇರ್ತಾರಲ್ಲ. ನಾನು ಅದಕ್ಕೆ ಒಪ್ಪಿಸ್ಕೊಟ್ಟಿದ್ದೇನಾ? ಈ ಒಂದು ತಿಂಗಳನ್ನ ಸಂಪೂರ್ಣವಾಗಿ ಪ್ರತಿ ದಿನ ಪ್ರತಿ ಕ್ಷಣ ನಾವು ದೇವರೊಟ್ಟಿಗೆ ನಮ್ರವಾಗಿ ನಡೆಯುವಂತೆ, ಹಂಬಲಾಗಿ ನಡೆಯುವಂತೆ, ಆತನು ಹೇಳಿದಂತ ನ್ಯಾಯ ನೀತಿಯನ್ನ ನಾವು ನಮ್ಮೊಟ್ಟಿಗೆ ಇರುವಂತವರಿಗೆ ನಾವು ಒದಗಿಸಿಕೊಡುವಂತೆ, ನ್ಯಾಯವಾಗಿ ನಡೆದುಕೊಳ್ಳುವಂತೆ, ಕರುಣೆಯನ್ನು ತೋರಿಸುವಂತೆ, ಕರುಣೆಯನ್ನು ಪ್ರೀತಿಸುವಂತೆ ಪ್ರಿಯರೇ ನಿಮ್ಮನ್ನೇ ಒಪ್ಪಿಸಿಕೊಡಿ. ನಾವು ಆತನಿಗೆ ಮೆಚ್ಚುಗೆಯಾಗಿ ನಡೆಯದೆ ನಾವು ಈ ಲೋಕದಲ್ಲಿ ಒಂದು ವಿಶ್ವಾಸ ಜೀವಿತ ನಡೆಸ್ತೇವೆ, ವೇಸ್ಟ್ ಪ್ರಿಯರೇ. ನಾವು ಏಸಪ್ಪನ್ನ ಅಥವಾ ದೇವರನ್ನು ನೋಡುವಂತ ಒಂದು ದೃಷ್ಟಿಕೋನ ಅವಿಶ್ವಾಸಿಗಳ ಹಾಗೆ ಅಲ್ಲ ಪ್ರಿಯರೇ. Our perspective towards the God is different from the perspectives of unbelievers. ನಮಗೂ ಅವರು ವ್ಯತ್ಯಾಸ ಉಂಟಲ್ಲ, ನಾವು ಆ ಥರನೇ ದೇವರು ನೋಡಬಾರ್ದು. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನೇ, ಸರ್ವೋತ್ತಮನೇ, ಸರ್ವವಲ್ಲಭನೇ, ಅಪ್ಪ ಪಿತನೇ, ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಅಪ್ಪ ಏ ಪ್ರತಿಗೆ ನಮ್ಮ ಮಧ್ಯದಲ್ಲಿ ರಾಂಚ ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡಿದಕ್ಕಾಗಿ ನಿನಗೆ ಸ್ತೋತ್ರ ದೇವ. ನಮ್ಮೊಟ್ಟಿಗೆ ಜೀವಿಸುವಂತ ಅಪ್ಪ ಅವರ ಸಂಬಂಧಗಳಲ್ಲಿ ಕರ್ತನೆ, ನಮ್ಮೊಟ್ಟಿಗೆ ಇರುವಂತವರು ಕರ್ತ ಅಪ್ಪ ನೋವನ್ನು ತಿನ್ನುವಾಗ, ದುಃಖ ಪಡುವಾಗ, ಕಣ್ಣೀರು ಸುರಿಸುವಾಗ ನಾವು ಯಾವ ರೀತಿಯಾಗಿ ಅವರಿಗೆ ನ್ಯಾಯ ಕೊಡ್ತಾ ಇದ್ದೇವೆ ಎಂಬುದನ್ನು ನಾವು ಯೋಚನೆ ಮಾಡುವಂತೆ, ನಾವು ಅವರಿಗೆ ಕಡಿಮೆ ತೋರಿಸ್ತಾ ಇದ್ದೀವಾ ಎಂಬ ಯೋಚನೆ ನಾವು ಮಾಡುವಂತೆ ಕರ್ತ ಎಸಪ್ಪ. ನಾವು ಕೆಲಸ ಮಾಡುವಂತ ಕಡೆಗಳಲ್ಲಿ, ಬಿಸ್ನೆಸ್ ಮಾಡುವಂತ ಕಡೆಗಳಲ್ಲಿ ನಾವು ಯಾವ ರೀತಿಯಾಗಿ ನಡೀತಾ ಇದ್ದೇವೆ ಎಂಬುದನ್ನು ನಾವು ಯೋಚನೆ ಮಾಡಿಕೊಳ್ಳುವಂತೆ ಕರ್ತನೆ ಎಸಪ್ಪ. ನಿಮ್ಮ ಭಾಗದಲ್ಲಿ ಕರ್ತ ನಿನ್ನೊಟ್ಟಿಗೆ ಪ್ರತಿ ದಿನ ನಾವು ಹಂಬಲಾಗುವಂತೆ ದೇವಾ, ನೀವು ನಮ್ಮನ್ನು ಕರ್ತ ಲಿಫ್ಟ್ ಮಾಡುವಂತ ದೇವನಾಗಿದ್ದಿಲ್ಲ. ನಮ್ಮೆಲ್ಲರ ಕರ್ತ ತಗ್ಗಿಸಿ ಒಪ್ಪಿಸಿಕೊಳ್ಳುತ್ತೇನೆ. ಇವೇ ಜೊತೆ ಸಭೆಗಳ ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಬ್ಬ ವಿಶ್ವಾಸಿಯು, ಪ್ರತಿಯೊಬ್ಬ ಕುಟುಂಬಗಳು ಕರ್ತನೆ ನಿನ್ನಿಂದ ಈ ಒಂದು ಏಕತಿಗಳ ಆಶೀರ್ವಿಸಲ್ಪಟ್ಟಂತ ಮಕ್ಕಳಾಗಿ ಅನೇಕರು ನೋಡಿ ಕರ್ತನೆ ಆಯ್ಕೆ ಮಾಡಬೇಕೇಸಪ್ಪ. ಇವರು ಯೇಸು ಕ್ರಿಸ್ತನ ಮಕ್ಕಳೆಂದು ಆ ರೀತಿಯಾಗಿ ಜೀವಿಸುವಂತೆ ಕಾರ್ಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯ ಪುತ್ರನೇ. ನನ್ನ ಮನವೇ ಕರ್ತನ ನನ್ನ ಸರ್ವೇಂದ್ರವೇ ನಮ್ಮ ಕರ್ತಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲ ನೆಲೆಟ್ಟಿರಲಿ. Let Jesus bless throughout this April abundantly.